ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಿದ್ದೆ. ಒಂದು ನಿಮಿಷ ಇಲ್ಲಿಗೆ ಹೇಳ್ತೆ. ಈಗ ನಾನು ಹೋಗ್ತಿರ್ಬೋದು ಶ್ರೀಯರ ಶಾಲೆಗೆ. ಅಲ್ಲಿ ಇವತ್ತು ಸ್ಕೂಲ್ ಡೇ. ಸ್ಕೂಲ್ ಓಪನ್ ಆಗಿ ಇವತ್ತಿಗೆ 110 ವರ್ಷ ಆಯಿತು. ಸೊ ಗಮ್ಮತ್ತಿತ್ತು. ಒಂದು ನಿಮಿಷ, ಈ ಗಾಡಿ ನಂದಲ್ಲ, ನನ್ನ ಫ್ರೆಂಡ್ ಇದು. ಇವತ್ತು ನಾನು ತಗೊಂಬಂದಷ್ಟೇ. ಸೊ ಇದೆಲ್ಲ ಹೊರಡುದು. ಈಗ ಅಲ್ಲಿಂದ ಮಕ್ಕಳೆಲ್ಲ ನಂಗೆ ಸುಮಾರು ಜನ ಫ್ರೆಂಡ್ಸ್ ಇದ್ದರು. ಅವರೆಲ್ಲ ಕರೆದು ಅಂದರೆ ನಾನು ಬನ್ನಿ, ನಾನು ಡ್ಯಾನ್ಸ್ ಎಲ್ಲ ವೀಡಿಯೋ ಮಾಡಿ, ಸ್ಕಿಟ್ಟೆಲ್ಲ ವೀಡಿಯೋ ಮಾಡಿ ಯೂಟ್ಯೂಬ್ ಹಾಕಿ ಅಂತ. ಸೊ ವೀಡಿಯೋ ಆ ಮಕ್ಕಳಿಗೋಸ್ಕರ. ವೀಡಿಯೋದಲ್ಲಿ ಆ ಮಕ್ಕಳು ಡ್ಯಾನ್ಸು, ಸ್ಕಿಟ್, ಆಮೇಲೆ ಯಕ್ಷಗಾನ ಎಲ್ಲ ಮಾಡಿದ್ರು. ಅದು ಪೂರ ವೀಡಿಯೋ ಹಾಕಿ. ಕೆಲವೊಂದು ಮಿಸ್ ಆಯಿತು, ಆಲ್ಮೋಸ್ಟ್ ಹೆಚ್ಚಿನ ಹಾಕಿದೆ. A few moments later. ಆಗ ನಾವೆಲ್ಲ ಬರುವಾಗ, ಇವಾಗ ಶಾಲೆಯಲ್ಲಿ ಬಂದ್ರೆ ಎಲ್ಲ ವ್ಯವಸ್ಥೆಗಳಿದೆ. ಊಟ ಫುಲ್ ಮಾರ್ಕ್. ಗಂಟೆ 9 ಆಯಿತು. ಇನ್ನೂ ಸ್ಟೇಜ್ ಪ್ರೋಗ್ರಾಮ್ ಅಂದರೆ ಭಾಷಣದೆಲ್ಲ ಇದ್ರೆ ನಾವು ಕಾಂಬದ್ದು ಡ್ಯಾನ್ಸ್ ಸ್ಕಿಟ್ ಇರ್ತಾನೆ ಬಾಬ್ದು. ಇನ್ನು ಭಾಷಣ ಮುಗಿಸ್ಲ ಸ್ವಲ್ಪ ತಿಲ್ಲ ಕೂತ್ಕೊಂಡು ಕಾಪಮ್ಮಂಗೆ ಆಯ್ತು. ಕಾಂಬ ಈಗ ಮುಗಿಸ್ತಾ ಕಾಂತೆ. A few moments later. Go out of the tree. ಕಂಡ 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 ಕಂಡನ ಕಂಡ 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 ಕಂಡನ Hey!
ನೋಡ್ರಿ ನಾಳೆ ಬರ್ಕೊಡ್ತೀನಿ. ರಾಜ ಸತ್ತ ನವಗೆ ವರಕುಮಾರನಿಲ್ಲದಿರಲು ಕರಿಯ ಮಾನವೆಂದು ಬಿಟ್ಟರಲ್ಲಿಯೇ ನಡೆದು ಯಾರ ಕೊರಳಿನಲ್ಲಿ ತೊಡಗಿಸುವುದು ಅವರ ಪಟ್ಟ ಕೊಡೆಯರು. ಮಾನವೆಂದು ಬಿಟ್ಟರಲ್ಲಿಯೇ ಮೊಳನೆ ತನ್ನ ಕೊರಳಿನಲ್ಲಿ ತೊಡಗಿಸದೆ ಕಂಡು ತಿರುಗ ಕೊಡವಿಯಾನ್ಮನಾದನೆಂದು ಹಿಗ್ಗುತ್ತಿದ್ದನು. ಕೊಡವಿಯಾನ್ಮನಾದನೆಂದು ಹಿಗ್ಗುತ್ತಿದ್ದನು.
ವೀಳ್ಯದೆಲೆ ಬೆರೆತರೆ ಕೆಂಪು ಹೋರಿ ನೀನು ಹೋರ ನಾನು ಕುಡಿದರೆ ತಂಪು ಅಂಬಲಿ ಸವಿದ ನಾಲಿಗೆ ಮಜ್ಜಿಗೆ ಕುಡಿದ ಬಾಯಿಗೆ ಕರುಣೆ ಸ್ವಲ್ಪ ತೋರ್ತೀಯ ಇಂಥ ಪೋಲಿ ಹುಡುಗಿ ಕನಸ ಕೆಡಿಸಿ ಬಿಟ್ಟೆ ಅದುವೇ ಶಾಪ ಮಲೆನಾಡಡಿಕೆ ಮೈಸೂರು ವೀಳ್ಯದೆಲೆ ಬೆರೆತರೆ ಕೆಂಪು ತುಪ್ಪದ ಹೀರೆಕಾಯಿ ಚಪ್ಪರದವರೆಕಾಯಿ ಸಜ್ಜಿಗೆ ಸ್ವಲ್ಪ ಮಾಡುತ್ತೀಯ ಬೇಡ ಬೇಡ ಕೆಣಕಲ್ಲು ಬೇಡ ತೊಂದ್ರೆ ಆದ್ರೆ ನಿಂದಿಸಬೇಡ ನಿನ್ನ ಪ್ರೀತಿಯ ಮಾತೆ ಚೆನ್ನ ಮಲೆನಾಡಡಿಕೆ ಮೈಸೂರು ವೀಳ್ಯದೆಲೆ ಬೆರೆತರೆ ಕೆಂಪು ಹೋರಿ ನೀನು ಹೋರ ನಾನು ಕುಡಿದರೆ ತಂಪು ಮಲೆನಾಡಡಿಕೆ ಮೈಸೂರು ವೀಳ್ಯದೆಲೆ ಬೆರೆತರೆ ಕೆಂಪು ನಾನು ನಿನ್ನನ್ನು ಬೈದಿ ಬೈದಿ ಹಾರ್ಪಿದ್ದೀನಿ. ಹೌದು, ನಾವು ನಿನ್ನನ್ನು ಬೈದಿ ಹಾರ್ಪಿದ್ದೀವಿ. ಅಯ್ಯ ಬ್ರಹ್ಮರಾಕ್ಷಸ, ಅಜ್ಜಿ ಕತೆ ಕೇಳಬೇಕು ಅಂತ ಕಷ್ಟಪಟ್ಟು ದೂರದಿಂದ ಬಂದಿದ್ದೀನಿ. ಅಜ್ಜಿ ಕತೆ ಕೇಳೋದು ನನ್ನ ಪರಮ ಗುರಿ. ಅಜ್ಜಿ ಕತೆ ಕೇಳಿದ್ಮೇಲೆ ಬೈದಿ ಬೈದಿ ಹರ್ಪಿ ತಿನ್ನುವುದು. ನಾನು ಬ್ರಹ್ಮ ರಾಕ್ಷಸ. ಹೌದು, ನಾವು ಬ್ರಹ್ಮ ರಾಕ್ಷಸರು. ಅದಲ್ಲ, ಇದು ಕೊಟ್ಟ ಮಾತಿಗೆ ತಪ್ಪಬಾರದು. ಇಲ್ಲ, ಕೊಟ್ಟ ಮಾತಿಗೆ ತಪ್ಪಲಾರೆ, ಕೆಟ್ಟ ಯೋಚನೆ ಮಾಡಲಾರೆ. ಸತ್ಯವೇ ನಮ್ಮ ತಂದೆ ತಾಯಿ, ಸತ್ಯವೇ ನಮ್ಮ ಬಂಧು ಬಳಗ. ನಾನು ಬ್ರಹ್ಮ ರಾಕ್ಷಸ. ಹೌದು, ನಾವು ಬ್ರಹ್ಮ ರಾಕ್ಷಸರು. ಅದಲ್ಲ, ಇದು ನಾ ಇಲ್ಲೇ ಇರ್ತೀನಿ, ನಿನಗಾಗಿ ಕಾಯ್ತಾ ಇರ್ತೀನಿ. ಹೌದು, ನಾವಿಲ್ಲೇ ಇರ್ತೀವಿ, ನಿನಗಾಗಿ ಕಾಯ್ತಾ ಇರ್ತೀವಿ. ನಾ ಹೊರಟೆ.
ಶೀತಕಾಲ. ನಾನು ಬ್ರಹ್ಮ ರಾಕ್ಷಸ. ಬ್ರಹ್ಮ ರಾಕ್ಷಸದಲ್ಲಿ ಹಂಗಂಗೆ ಸ್ವಲ್ಪ ತಡೀರು. ಹಂಗಂಗೆ ಸ್ವಲ್ಪ ತಡೀರು. ಕತ್ತಲಕ್ಕಾದ್ರೂ ಬಿಡ್ರು. ಇದರ ಪರಮಾರ್ಥ ಏನು ಅಂದ್ರೆ, ಒಮ್ಮೆ ಭೇಟಿಯಾದವ ಮತ್ತೊಮ್ಮೆ ಭೇಟಿಯಾದರೆ ಅವನೇ ನಿಮ್ಮ ನೆಂಟ. ಹೋಗುವಾಗ ಒಮ್ಮೆ ಭೇಟಿಯಾದೆ, ಈಗ ಮತ್ತೊಮ್ಮೆ ಭೇಟಿಯಾದೆ. ಹಾಗಾದ್ರೆ ಅವನು ನಮಗೆ ನೆಂಟ? ಅರೆ ನೆಂಟ ಸಿಕ್ಬಿಟ್ಟ. ನಮಗೆ ನೆಂಟ ಸಿಕ್ಬಿಟ್ಟ. ನಮಗೆ ನೆಂಟ ಸಿಕ್ಬಿಟ್ಟ. ನಮಗೆ ನೆಂಟ ಸಿಕ್ಬಿಟ್ಟ. ನಮಗೆ ನೆಂಟ ಸಿಕ್ಬಿಟ್ಟ. ಚಾರ್ವಿ, ದೀಕ್ಷಾ, ಶಾಶ್ವತ್, ಮನ್ವಿತ್, ಪ್ರಭಾಸ್, ಆರ್ಯನ್, ಶ್ರೀಧರ್, ವಿಶಾಲ್. ಎಲ್ಲ ನೋಡಿದಲ್ಲ ಇಜಿಪೇಟಕ್ಕೆ ದುಳ್ಳೋದು ಅಲ್ಲ ನಮಸ್ಕಾರ ಅಣ್ಣ. ಇಗ್ನಿ ಪಾಂಡವಿ ಅರ್ಜುನನ ಮಗ ಅಭಿಮನ್ಯುವಾದ ನಾನು ಎಂದಿನಂತೆ ಗೆಳೆಯರೊಂದಿಗೆ ಆಟವಾಡಿ ಮನೆಗೆ ಬರುವ ಹೊತ್ತಿಗೆ ನನ್ನ ತಾಯಿಯಾದ ಸುಭದ್ರೆ ನಿಂದು ಮಡಿಯನ್ನುಟ್ಟು ನನಗೆ ಬೇಕಾದ ತಿಂದು ತಿನಿಸುಗಳನ್ನು ನೀಡುತ್ತಿದ್ದಳು. ಆದರೆ ಇಂದೇಕೆ ನನ್ನ ತಾಯಿ ಎಲ್ಲೂ ಕಾಣಿಸುವುದಿಲ್ಲ. ಹೀಗಿರಬಹುದು. ನನ್ನ ತಾಯಿಗೆ ಬೇಸರವಾದಾಗ ಶಯನಾಗಾರದಲ್ಲಿ ಮಲಗುವ ಅಭ್ಯಾಸವಿದೆ. ಹಾಗಾಗಿ ಆ ಕಡೆಗೆ ತೆರಳುತ್ತೇನೆ. ನುಡಿಸಿದ ಮಾತಿಗೂ ಸೌಭದ್ರೆ ದುಗುಡದಿಂತೆಂದಳು. ಮಗನೇ ಹೇಳಲಯ್ಯೋ ನಿನಗೆ ಕಂದ ಕಂದ. ಈ ವಿಷಯವನ್ನು ತಿಳಿದು ಹಿರಿಯ ಮಾವನವರು ಹೀಗೆ ಮಾಡಿದ ಮೇಲೆ ಇನ್ನು ನಾವು ದೂರಿಕೊಳ್ಳುತ್ತೆ ಯಾರಲ್ಲಿ? ಆದರೆ ನಿನ್ನ ಮದುವೆಯನ್ನು ಅರ್ಜುನ ದೇವರ ಜೊತೆಯಲ್ಲಿ ಮಾಡಿಸಿದ ಆ ಹಿರಿಯ ಮಾವನೊಬ್ಬನೇ ಇದರ
ಅವನಿಗೆ ಮದ್ದರೆಯಲು ಸಮರ್ಥನು ಹೌದು. ಆತನಲ್ಲಿಗೆ ಹೋಗಿ ವಿಷಯವನ್ನು ತಿಳಿಸಿ ಕನಕಾಂಗಿಯನ್ನು ನನಗೆ ಮದುವೆ ಮಾಡಿಸುವಂತೆ ಭಿನ್ನಯಿಸಿಕೊಳ್ಳೋಣ. ಒಂದು ವೇಳೆ ಕಿರಿಯ ಮಾವಯ್ಯ ಇದಕ್ಕೆ ಮನ ಮಾಡದಿದ್ದರೆ ಬೇಡ ಬೇಡ ಕೌರವರೊಳಗರೆಯ ದಿನ 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 ದೇಹದ ಗಿಪ್ಪು ಎಲ್ಲರಂದ್ರದಾಗೂ ಗಾಳಿ ಬರ್ತಾನೆ. ಏನೋ ಸಾಯ್ತಿದ್ದೇನಾ? ಮುತ್ತಾಬಾಯಿ ಒಳ್ಳೆ ಹೇಳಕ್ಕೆ ಹಣ್ಕಾಯ್ತಿದ್ದಾರೆ. ಇದು ಯಾರಪ್ಪನ ಮನವಿದು? ನಿನ್ನಪ್ಪನ ಮನಸ್ಸು ಅಲ್ಲ, ನನ್ನಪ್ಪನ ಅಲ್ಲ, ನನ್ನಪ್ಪನ ಮನವಲ್ಲ. ಒಳ್ಳೆ ಹೇಳಕ್ಕೆ ಹಣ್ಕಾಯ್ತಿದ್ದೇನು? ನಿಮಗೆ ಮನವಿ ಸ್ಥಳವಲ್ಲ, ಬೇಗನೆಲ್ಲಿಂದ ಹೊರಡಿ. ಮುಚ್ಚಾಬಾಯ್ ಕಾಡು ದಾರಿಯಲ್ಲಿ ಬರುವಾಗ ಹಸಿವೆ ಇತ್ತು, ಹಣ್ಣು ಕೊಯ್ದೆ, ರಥ ನನ್ನದ್ದು. ನೀನು ಕೇಳುವ ನೀನ್ಯಾರು? ಕಾಡಿನ ಹಣ್ಣು ಕಾಯಲು ನಿನ್ನ ಅಪ್ಪಣೆ ಬೇಕೇನೋ? ಅಪ್ಪಣೆ ಬೇಡ, ಧೈರ್ಯ ಇದೆ. ಇನ್ನೊಂದು ಹಣ್ಣು ಕಾಯಿಗೆ ನೋಡಿ ಏನಾಗ್ತದೆ. ನೀ ಗಂಡ ಮಗ ಇನ್ನೊಂದು ಹಣ್ಣು ಕಾಯಿ ಹಾಕಿ ನೋಡ, ಆಯ್ತಾ? ನಿನ್ನ ಅಪ್ಪನಿಗೆ ಹುಟ್ಟಿದ ಮಗ ಇನ್ನೊಂದು ಹಣ್ಣು ಕಾಯಿ ಹಾಕಿ ನೋಡ. ನೀವು ಹೇಳಿದ ಮತ್ಯಮ್ಮ ಅಲ್ಲ, ಇವನಿಗೆ ಪೆಟ್ಟೆ ಬಲ. ಪಾಪಿ ಮಗನ ಇನ್ನು ಸಾಕಿದಾತನ ಬರ ಹೇಳು, ಆಯ್ತಾ? ಅಮ್ಮ ಜೋರಿಲ್ಲ ಸಮಾನ ಬಿತ್ತ. ಭಾಗವತ್ರೆ, ಆಗ ನಾನು ಹೊಡಿತಿದ್ರು, ನೀವು ಕಾಂತಕ್ಕೆ ಹೋಗೋಣದ. ಮತ್ತೆಂತ ನಾ ಬಡಿಗೆ ಬೀಳಿ ಅಂತ ಮಾಡ್ತಿದ್ದೆ, ಹೇಗೆ ಹೊಡಿತಾನ ನೋಡ್ತಾ ಇದ್ದೆ. ಹೌದೌದು, ಆಗ ನನ್ನ ತಾಯಿಯವ್ರಿಗೆ ಹೊಡೆದ್ರು, ನೀವು ಕಾಂತಕ್ಕೆ ಹೋಗಂತ್ರಿ. ಸಾಯಿದ್ ಹೇಗೆ ನೋಡ್ಬೇಕಲ್ಲ ನೋಡ್ಲಕ್ ಅದಿರ್ಲಿ. ಈಗ ನೀವ್ ಅಂದಾಜ್ ಮಾಡಿ ಯಾವ್ದಿಕ್ಕೆ ವಿಷಯ ಅಂದಾಜ್ ಮಾಡಿ. ಈ ಮಧ್ಯರಾತ್ರಿ ಹೊತ್ತಿಗೆ ಇಷ್ಟು ದೊಡ್ಡ ಒಂದಂಗೆ ನೀವ್ ಅಂದಾಜ್ ಮಾಡಿ. ಯಾವ್ದಕ್ಕೆ ವಿಷಯ ಇಷ್ಟು ಈ ಮಧ್ಯರಾತ್ರಿ ಹೊತ್ತಿಗೆ ಇಷ್ಟು ದೊಡ್ಡ ಕಾಡಂಗೆ ಒಂದು ಗಂಡ ಒಂದು ಹೆಣ್ಣು. ನೀವ್ ಅಂದಾಜ್ ಮಾಡಿ. ಯಾವ್ದಕ್ಕೆ ವಿಷಯ ಅಂದಾಜ್ ಮಾಡಿ. ಒಂದು ಗಂಡ ಒಂದು ಹೆಣ್ಣು ಈ ಮಧ್ಯರಾತ್ರಿ ಹೊತ್ತಿಗೆ ಈ ಒಂದಂಗ್ ತಿರ್ಗಾಡ್ತಾರಂದ್ರೆ ಇಲ್ಲಿ ಏನೋ ಎಂಟೆಂಟಿ ನಡೀತಿತ್ತ. ಯಾವ್ದು ಏನೋ ಎಂಟೆಂಟಿ ನಡೀತಿತ್ತ. ನಾ ಬಿಡ್ತನ ನೀನೆಂತ ಮಾಡ್ತೀಯ? ಹೋಗಿ ಒಡೆಯನಲ್ಲಿ ಹೇಳ್ತೇನೆ. ಹೇಳಿ. 1 9 ಮಾಡ್ತೇನೆ. 1 9. ಆಯ್ಲಿ ಹೋಗಿ.
ಸೊ ನೋಡಿದ್ರಲ್ಲ ಈ ವಿಡಿಯೋ ಫುಲ್ಲು ಆ ಮಕ್ಕಳಿಗೋಸ್ಕರ ಮಾಡಿದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮಗೆ ಯಾವ ಡ್ಯಾನ್ಸ್ ಇಷ್ಟ ಆಯಿತು ಅಥವಾ ಸ್ಕಿಟ್ ಯಕ್ಷಗಾನ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಹೇಳಿ. ಮತ್ತು ಈ ವಿಡಿಯೋ ಹೆಂಗಾಯ್ತು ಅಂತ ಕಮೆಂಟಲ್ಲಿ ಹೇಳಿ. ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಬಾಯ್.